ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ವಾಟ್ಸ್ಆಪ್ ಗಾನ್ ಅರಟೆ ಆನ್. ಧೂಳೆಪ್ಪಿಸಿದ ಸ್ವದೇಶಿ ವಾಟ್ಸ್ಆಪ್. ದೈತ್ಯ ಕಂಪನಿಗೆ ಜೋಹೋ ಸವಾಲು. ನಮಸ್ಕಾರ ಸ್ನೇಹಿತರೆ, ಚೀನಾ ಅಮೆರಿಕಾದಂತೆ ನಮ್ಮಲ್ಲೂ ವಾಟ್ಸ್ಆಪ್ ತರದ ಅಪ್ಲಿಕೇಶನ್ ಬರಬೇಕು, ನಮ್ದೇ ಮೆಸೇಜಿಂಗ್ ಆಪ್ ಇರಬೇಕು ಅನ್ನೋ ಕೋಟ್ಯಾಂತರ ಭಾರತೀಯರ ಕನಸಿಗೆ ಈಗ ರೆಕ್ಕೆ ಬಂದಿದೆ. ನಿಮ್ಮೆಲ್ಲರ ಮೊಬೈಲಲ್ಲಿರೋ ಭಾರತದ ಪ್ರತಿ ಸ್ಮಾರ್ಟ್ಫೋನ್ ಬಳಕೆದಾರರ ಕೈಯಲ್ಲಿರೋ ವಾಟ್ಸ್ಆಪ್ ಆಪ್ಗೆ ಈಗ ದೊಡ್ಡ ಪ್ರತಿಸ್ಪರ್ಧಿ ಬಂದಿದೆ. ಭಾರತದ ಪ್ರಸಿದ್ಧ ಕಂಪನಿ ಜೋಹೋ ಸ್ವದೇಶಿ ಅರಟೆ ಆಪ್ ಅನ್ನ ಲಾಂಚ್ ಮಾಡಿದ್ದು, ಖುದ್ದು ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿಗೆ ಸ್ವಿಚ್ ಆಗಿ ಅಂತ ಸರ್ಕಾರದ ಸಚಿವರು ಹೇಳಿದ್ದಾರೆ. ಚೆನ್ನೈನಿಂದ ಇದು ಆಪರೇಟ್ ಆಗ್ತಿದ್ದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಲಕ್ಷಾಂತರ ಜನ ಈಗ ಡೌನ್ಲೋಡ್ ಮಾಡೋಕೆ ಶುರು ಮಾಡಿದ್ದಾರೆ. ಪ್ಲೇಸ್ಟೋರ್ನಲ್ಲೂ ನಂಬರ್ 1 ಆಪ್ ಆಗಿದೆ. ಹಾಗಿದ್ರೆ ಏನಿದು ಹೊಸ ಅರಟೆ ಆಪ್? ವಾಟ್ಸ್ಆಪ್ ಅನ್ನ ಇದು ರಿಪ್ಲೇಸ್ ಮಾಡುತ್ತಾ? ಇದರ ಫೀಚರ್ಸ್ ಹೇಗಿದೆ? ಇದು ಬಳಸೋದು ಸೇಫಾ? ನೀವು ಹೇಗೆ ಡೌನ್ಲೋಡ್ ಮಾಡೋದು? ದಿ ಮೋಸ್ಟ್ ಇಂಪಾರ್ಟೆಂಟ್, ಭಾರತಕ್ಕೆ ತನ್ನದೇ ಸ್ವದೇಶಿ ವಾಟ್ಸ್ಆಪ್ ಯಾಕೆ ಬೇಕಿತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಕಡೆಗೂ ಬಂತು ಸ್ವದೇಶಿ ವಾಟ್ಸ್ಆಪ್. ವೆಂಬೋ ಕಂಪನಿಯಿಂದ ಅರಟೆ ಲಾಂಚ್. ಸ್ನೇಹಿತರೆ, ಭಾರತದ ಉದ್ಯಮ ಲೋಕದ ಹೊಸ ಸೆನ್ಸೇಷನ್ ವೆಂಬೋ ಶ್ರೀಧರ್ ಅವರ ಜೋಹೋ ಕಂಪನಿ ಇದನ್ನ ಲಾಂಚ್ ಮಾಡಿದೆ. ಈ ಆಪ್ಗೆ ಅರಟೆ ಅಂತ ಹೆಸರಿಡಲಾಗಿದೆ. ಅರಟೆ ಅನ್ನೋದು ತಮಿಳು ಪದ. ಟ್ರಾನ್ಸ್ಲೇಟ್ ಮಾಡಿದ್ರೆ ಕ್ಯಾಶುವಲ್ ಚಾಟ್ ಅಂತ ಅರ್ಥ ಬರುತ್ತೆ. ಕನ್ನಡದಲ್ಲಿ ಮಾತುಕತೆ, ಸಂಭಾಷಣೆ ಅಥವಾ ಹರಟೆ ಅಂತ ಅರ್ಥ ಮಾಡ್ಕೋಬಹುದು. ದಿನನಿತ್ಯದ ಕನ್ವರ್ಸೇಷನ್ಗಳಿಗೆ ಇದನ್ನ ಬಳಸಬಹುದು ಅಂತ ಕಂಪನಿ ಹೇಳಿದೆ. ವಾಟ್ಸ್ಆಪ್ನಲ್ಲಿರೋ ಹಾಗೆ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಕಾಲ್, ವಿಡಿಯೋ ಕಾಲ್, ಮೀಡಿಯಾ ಶೇರಿಂಗ್ಸ್ ಹೀಗೆ ಎಲ್ಲವನ್ನ ಇದರಲ್ಲಿ ನೀಡಲಾಗಿದೆ. ಮಾಡರ್ನ್ ಮೆಸೆಂಜರ್ಗಳಲ್ಲಿ ಏನೆಲ್ಲ ಫೀಚರ್ಸ್ಗಳು ಇವೆಯೋ ಎಲ್ಲವೂ ಈ ಅರಟೆನಲ್ಲೂ ಲಭ್ಯವಾಗಿದೆ. ಹಾಗೆ ಗ್ರೂಪ್ ಕಾಲ್, ಗ್ರೂಪ್ ಚಾಟ್ ಮಾಡೋಕ್ಕೂ ಅವಕಾಶ ಇದೆ. ಒಂದು ಗ್ರೂಪಲ್ಲಿ ಗರಿಷ್ಠ 1000 ಜನರನ್ನ ಆಡ್ ಮಾಡಬಹುದಾಗಿದ್ದು, ವಾಟ್ಸ್ಆಪ್ ಗ್ರೂಪಲ್ಲಿ ಟೆಕ್ಸ್ಟ್ ಮಾಡೋ ಹಾಗೆ, ವಾಯ್ಸ್ ನೋಟ್ ಕಳಿಸೋ ಹಾಗೆ, ಆಡಿಯೋ ವಿಡಿಯೋ ಕರೆಗಳನ್ನ ಮಾಡೋ ಹಾಗೆ ಇದರಲ್ಲೂ ಮಾಡಬಹುದು. ಹಾಗೆ ಗರಿಷ್ಠ 50 ಅಡ್ಮಿನ್ಗಳನ್ನ ಹೊಂದೋಕೆ ಅವಕಾಶ ಇದ್ದು, ವಿಶೇಷವಾಗಿ ಗ್ರೂಪ್ ಓನರ್ ಅಂತ ಇರ್ತಾರೆ. ಈ ಗ್ರೂಪ್ ಓನರ್ಗೂ ಅಡ್ಮಿನ್ಗೂ ಕೆಲ ವ್ಯತ್ಯಾಸ ಇದೆ. ಅಡ್ಮಿನ್ ಆದವರು ಗ್ರೂಪ್ ಅನ್ನ ಕಂಟ್ರೋಲ್ ಮಾಡಬಹುದು, ಮೆಸೇಜ್ ಡಿಲೀಟ್ ಮಾಡಬಹುದು, ಹೊಸಬರನ್ನ ಆಡ್ ಮಾಡಬಹುದು, ಮೆಸೇಜ್ ಪಿನ್ ಮಾಡಬಹುದು. ಹೀಗೆ ನಾರ್ಮಲ್ ವಾಟ್ಸ್ಆಪ್ನಲ್ಲಿ ಏನ್ ಮಾಡಬಹುದು ಎಲ್ಲವನ್ನ ಮಾಡ್ತಾರೆ. ಆದ್ರೆ ಗ್ರೂಪ್ ಓನರ್ಗೆ ವಿಶೇಷ ಪವರ್ ಇದೆ. ಇವರಿಗೂ ಅಡ್ಮಿನ್ಗೂ ಇರೋ ಎಲ್ಲಾ ರೈಟ್ಸ್ ಇದೆ. ಆದ್ರೆ ಇವರನ್ನ ಅಡ್ಮಿನ್ ಆದವರು ತೆಗೆಯೋಕೆ ಆಗಲ್ಲ. ಅವರೇ ಸ್ವತಃ ಎಕ್ಸಿಟ್ ಆಗೋ ತನಕ ಅವರು ಗ್ರೂಪ್ ಅಲ್ಲೇ ಇರ್ತಾರೆ. ಇನ್ನು ಅಕಸ್ಮಾತ್ ಇವರು ಹೋದ್ರೆ ಓನರ್ ಸ್ಥಾನ ಖಾಲಿ ಆಗುತ್ತೆ. ಆ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡೋಕೆ ಹೊಸ ಫೀಚರ್ಸ್ ಬರಲಿದ್ದು, ಸದ್ಯ ಅದರ ಮೇಲೆ ಕೆಲಸ ಮಾಡ್ತಿದ್ದೀವಿ ಅಂತ ಕಂಪನಿ ಹೇಳಿದೆ. ಜೊತೆಗೆ ಈ ಅರಟೆಯನ್ನ ಬೇರೆ ಬೇರೆ ಡಿವೈಸ್ಗಳಿಗೂ ಕನೆಕ್ಟ್ ಮಾಡಬಹುದು ಅಂತ ಜೋಹೋ ತಿಳಿಸಿದೆ. ಡೆಸ್ಕ್ಟಾಪ್, ಆಂಡ್ರಾಯ್ಡ್ ಟಿವಿ ಎಲ್ಲದಕ್ಕೂ ಕನೆಕ್ಟ್ ಮಾಡಬಹುದು ಮತ್ತು ಬಳಕೆದಾರರು ಶೆಡ್ಯೂಲ್ ಅನ್ನ ಕೂಡ ಮೇಂಟೈನ್ ಮಾಡಬಹುದು. ವಾಟ್ಸ್ಆಪ್ನಲ್ಲಿ ಮಾಡಿದಂತೆ ಫೋಟೋ, ವಿಡಿಯೋ ಎಲ್ಲವನ್ನ ಅಪ್ಲೋಡ್ ಮಾಡಬಹುದು, ಸ್ಟೋರಿ ಹಾಕಬಹುದು, ತಮ್ಮದೇ ಹೊಸ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಬಹುದು. ಕೊನೆಗೆ ಈ ಆಪ್ ಬೇಡ ಅಂದ್ರೆ ಈಸಿಯಾಗಿ ಡಿಲೀಟ್ ಮಾಡೋಕ್ಕೂ ಕೂಡ ಅವಕಾಶ ಇದೆ ಅಂತ ಕಂಪನಿ ಹೇಳಿದೆ. ಒಟ್ಟಾರೆ ವಾಟ್ಸ್ಆಪ್ನಂತೆ ಸಾಕಷ್ಟು ಫೀಚರ್ಸ್ಗಳನ್ನ ಇದು ಒಳಗೊಂಡಿದ್ದು, ಸರ್ಕಾರದ ಮಟ್ಟದಲ್ಲೂ ಸಂಚಲನ ಸೃಷ್ಟಿಸಿದೆ. ಸೇಫ್ ಆಗಿದ್ಯಾ? ಸ್ನೇಹಿತರೆ, ಯಾವುದೇ ಹೊಸ ಆಪ್ ಬಂದ್ರೂ ಇದರಲ್ಲಿ ಸೇಫ್ಟಿ ಕನ್ಸರ್ನ್ ಇದ್ದೇ ಇರುತ್ತೆ. ಅದರಲ್ಲೂ ಮೆಸೇಜಿಂಗ್ ಆಪ್ಗಳ ವಿಷಯದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ರೂ ಕಡಿಮೆನೆ. ಸೊ ಈ ನಿಟ್ಟಿನಲ್ಲಿ ಅರಟೆಯನ್ನ ನಂಬೋದಾ ಅಂತ ಪ್ರಶ್ನೆ ಬರ್ಬೋದು. ಆದ್ರೆ ಇದರ ಬಗ್ಗೆ ಸರ್ಕಾರವೇ ಹೇಳಿದೆ. ಅರಟೆಯನ್ನ ಸಂಪೂರ್ಣವಾಗಿ ನಂಬೋದು, ಯಾವುದೇ ಮಾಹಿತಿ ಸೋರಿಕೆಯ ಭಯ ಬೇಡ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಾಕಿದ್ದು, ಜೋಹೋ ಕಂಪನಿ ತಯಾರು ಮಾಡಿರೋ ಈ ಆಪ್ ಅನ್ನ ಬಳಸೋಕ್ಕೂ ಸುಲಭ, ಸೆಕ್ಯೂರ್ ಮತ್ತು ಸೇಫ್ ಕೂಡ ಆಗಿದೆ. ಸೊ ಎಲ್ರೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನ ಕನೆಕ್ಟ್ ಆಗೋಕೆ ಈ ಹೊಸ ಆಪ್ಗೆ ಸ್ವಿಚ್ ಆಗಿ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಇನಿಷಿಯೇಟಿವ್ಗೆ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕಂಪನಿ ಕೂಡ ನಾವು ಸೇಫ್ಟಿ ಫೀಚರ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ, ಪ್ರೈವಸಿ ಮತ್ತು ಸೆಕ್ಯೂರಿಟಿಗೆ ವಿಶೇಷವಾಗಿ ಫೋಕಸ್ ಮಾಡಿದ್ದೇವೆ. 10 ವರ್ಷಗಳ ನಮ್ಮ ಎಕ್ಸ್ಪೀರಿಯನ್ಸ್ನಿಂದ ನಾವು ಇದಕ್ಕೆ ತುಂಬಾ ಕೆಲಸ ಮಾಡಿದ್ದೇವೆ. ಸೇಫ್ ಕಾಲ್ಗೆ ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಅಂದ್ರೆ ಕಾಲ್ ಮಾಡಿದಾಗ ಬೇರೆಯವರಿಗೆ ಇದು ಗೊತ್ತಾಗದ ರೀತಿ ಮಾಡೋ ಫೀಚರ್ಸ್
ಫೀಚರ್ಸ್ ಅನ್ನ ಈ ಅರಟೆನಲ್ಲಿ ಕೊಡಲಾಗಿದೆ ಅಂತ ಹೇಳಿದೆ. ಸದ್ಯ ಅರಟೆ ಗೂಗಲ್ ಪ್ಲೇ, ಆಪಲ್ ಸ್ಟೋರ್ ಎರಡೂ ಕಡೆ ಲಭ್ಯವಿದ್ದು ಫ್ರೀ ಆಗಿ ಡೌನ್ಲೋಡ್ ಮಾಡಬಹುದಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ವಾಟ್ಸ್ಆಪ್ಗೆ ಚಾಲೆಂಜರ್. ಇನ್ನು ಈ ಅರಟೆ ಭಾರತದಲ್ಲಿ ವಾಟ್ಸ್ಆಪ್ಗೆ ಚಾಲೆಂಜ್ ಆಗಬಹುದು ಅನ್ನೋ ಅಭಿಪ್ರಾಯ ಬರ್ತಿದೆ. ಆದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಉಳ್ಕೋಬೇಕು, ವಾಟ್ಸ್ಆಪ್ ಜಾಗವನ್ನ ತುಂಬಬೇಕು ಅಂದ್ರೆ ಅವರಷ್ಟೇ ಉತ್ತಮ ಸೇವೆಯನ್ನ ಕೊಡಬೇಕು. ಈ ಆಪ್ನಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಇದೆ. ಅದನ್ನ ಕಂಪನಿ ಕೂಡ ಹೇಳಿದೆ. ಸೇಫ್ ಆಗಿ ಚಾಟ್ ಮಾಡೋಕೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಲ್ಲ. ಇದರ ಬಗ್ಗೆ ಕೆಲಸ ಮಾಡ್ತಿದ್ದೀವಿ ಅಂತ ಕಂಪನಿ ಹೇಳಿದೆ. ಸೊ ಅದನ್ನ ಸರಿ ಮಾಡಿ ಪೂರ್ತಿಯಾಗಿ ವಾಟ್ಸ್ಆಪ್ ತರ ಪ್ರಿಪೇರ್ ಆದ್ರೆ ಆಗ ಸ್ಪರ್ಧೆ ಏರ್ಪಡುತ್ತೆ. ಜೊತೆಗೆ ವಾಟ್ಸ್ಆಪ್ ದೇಶದಲ್ಲಿ ಅತ್ಯಂತ ಆಳವಾಗಿ ಬೇರೂರಿದೆ. 50 ಕೋಟಿ ಜನ ಬಳಸ್ತಿದ್ದಾರೆ. ವಿಶ್ವದಲ್ಲಿ ಭಾರತವೇ ವಾಟ್ಸ್ಆಪ್ಗೆ ದೊಡ್ಡ ಮಾರ್ಕೆಟ್. ಹೀಗಾಗಿನೇ ಇದನ್ನ ಕಳ್ಕೊಳ್ಳೋಕೆ ವಾಟ್ಸ್ಆಪ್ ಇಷ್ಟಪಡ್ತಿಲ್ಲ. ಪದೇ ಪದೇ ಹೊಸ ವೈಶಿಷ್ಟ್ಯಗಳನ್ನ ತರ್ತಿದ್ದಾರೆ. ಅಲ್ಲದೆ ವಾಟ್ಸ್ಆಪ್ಗೆ ಪ್ರತಿಸ್ಪರ್ಧಿಯಾಗಿ ಜಾಗತಿಕ ಮಟ್ಟದಲ್ಲಿ ಟೆಲಿಗ್ರಾಮ್, ಹೈಕ್ವಿ ಚಾಟ್ನಂತ ಸಾಕಷ್ಟು ಆಪ್ಗಳು ಬಂದಿದ್ವು. ಆದ್ರೆ ಎಲ್ಲವನ್ನ ಬೀಟ್ ಮಾಡಿ ಗ್ಲೋಬಲ್ ಮೆಸೇಜಿಂಗ್ ಆಪ್ ಆಗಿ ವಾಟ್ಸ್ಆಪ್ ಬೆಳೆದಿದೆ. ಸೊ ವಾಟ್ಸ್ಆಪ್ ಅನ್ನ ಈಸಿಯಾಗಿ ಇಳಿಸೋದು ಸುಲಭ ಇಲ್ಲ. ಜೊತೆಗೆ ಈಗ ಆರಂಭದಲ್ಲಿ OTP ಡಿಲೇ, OTP ಫೇಲ್ಯೂರ್ ಅನ್ನೋ ದೂರು ಬರ್ತಿದೆ. ಹಾಗೆ ಕಾಲ್ ಇಶ್ಯೂ ಇದೆ ಅಂತಲೂ ಕಂಪ್ಲೇಂಟ್ಗಳು ಬರ್ತಿವೆ. ಆದ್ರೆ ಇದನ್ನ ಜೋಹೋ ಕಂಪನಿ ಗುರುತಿಸಿದ್ದು ಇದನ್ನ ಬೇಗ ಸರಿ ಮಾಡ್ಕೋತೀವಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದೆ. ಸೊ ಈ ಕ್ಷಣಕ್ಕೆ ವಾಟ್ಸ್ಆಪ್ ಲೆವೆಲ್ಗೆ ಅರಟೆ ಹೆಚ್ಚು ಶಕ್ತಿಯುತ ಆಗದೆ ಇರಬಹುದು. ಆದ್ರೆ ಮೇಡ್ ಇನ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ಇದು ಜನರಿಗೆ ಇಷ್ಟವಾದ್ರೆ ಇದರ ಬೆಳವಣಿಗೆಯನ್ನ ಯಾರಿಂದಲೂ ತಡೆಯೋಕೆ ಆಗಲ್ಲ. ಈಗಾಗಲೇ ನಂಬರ್ 1 ಆಪ್ ಆಗಿ ಪ್ಲೇಸ್ಟೋರ್ನಲ್ಲೂ ಸದ್ದು ಮಾಡ್ತಿದೆ. ಆಲ್ರೆಡಿ ಕಾಲ್ ಮತ್ತು ವಿಡಿಯೋ ಕಾಲ್ಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಫೀಚರ್ಸ್ ಕೂಡ ಇದೆ. ಯಾವುದೇ ಮೆಸೇಜಿಂಗ್ ಆಪ್ಗಳು ಹೆಚ್ಚು ಒತ್ತು ನೀಡೋ ಅಂಶವೇ ಈ ವಿಡಿಯೋ ಮತ್ತು ಆಡಿಯೋ ಕಾಲ್ಗೆ. ಹೀಗಾಗಿ ಭವಿಷ್ಯದಲ್ಲಿ ಇದು ಮೇಜರ್ ಪ್ಲೇಯರ್ ಆಗ್ಬೋದು, ರೇಸ್ಗೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ದಾಟಿ ಬಂದ್ರೆ ವಾಟ್ಸ್ಆಪ್ಗೆ ಅರಟೆ ಕೂಡ ಅಳು ಬರಿಸಬಹುದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಈ ಝೋಹೋ ಕಂಪನಿ ಬಗ್ಗೆ ಕೂಡ ಹೇಳಬೇಕು. ಈ ಝೋಹೋ ವಿಶ್ವದಲ್ಲೇ ಅತ್ಯಂತ ಹೆಸರು ಮಾಡಿರೋ ಸಂಸ್ಥೆ. ತಮಿಳುನಾಡಿನ ಪುಟ್ಟ ಹಳ್ಳಿಯಿಂದ ಬಂದ ಶ್ರೀಧರ್ ವೆಂಬು ಅನ್ನೋರು ಇದನ್ನ ಕಟ್ಟಿದ್ದಾರೆ. ಸಾಫ್ಟ್ವೇರ್ ಮತ್ತು ವೆಬ್ ಬೇಸ್ಡ್ ಬಿಸಿನೆಸ್ ಟೂಲ್ಸ್ಗಳನ್ನ ಡೆವಲಪ್ ಮಾಡೋ ಈ ಕಂಪನಿ ಮೈಕ್ರೋಸಾಫ್ಟ್, ನೆಟ್ಫ್ಲಿಕ್ಸ್, ಅಮೆಜಾನ್, ಮಹೀಂದ್ರಾದಂಥ ಕಂಪನಿಗಳಿಗೆ ಸೇವೆ ಕೊಡುತ್ತೆ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿದೆ. ಅಮೆರಿಕ, ಮೆಕ್ಸಿಕೋ, ಕೆನಡಾ, ಚೀನಾ, ಜಪಾನ್, ಸಿಂಗಾಪುರ್, ಇಂಡೋನೇಷ್ಯಾ, ವಿಯೆಟ್ನಾಂ, ನೆದರ್ಲ್ಯಾಂಡ್ಸ್, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಸ್ಪೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಈಜಿಪ್ಟ್, ಸೌತ್ ಆಫ್ರಿಕಾ, ಕೀನ್ಯಾ, ನೈಜೀರಿಯಾ, ಬ್ರೆಜಿಲ್, ಕೊಲಂಬಿಯಾ, ಆಸ್ಟ್ರೇಲಿಯಾದಲ್ಲಿ ಹೀಗೆ ಎಲ್ಲಾ ಕಡೆ ಇದರ ಸೇವೆ ಇದೆ. ಮೊದಲಿಗೆ ಈ ಕಂಪನಿ ಹೆಸರು ಅಡ್ವೆಂಟ್ ನೆಟ್ ಅಂತ ಇತ್ತು. ಅದನ್ನ ಮೇ 2009ರಲ್ಲಿ ಝೋಹೋ ಅಂತ ಬದಲಿಸಲಾಗಿದೆ. 2025ರ ಏಪ್ರಿಲ್ 30ನೇ ತಾರೀಕಿನ ಪ್ರಕಾರ ಸುಮಾರು 17,000ಕ್ಕೂ ಅಧಿಕ ಜನರಿಗೆ ಇದು ಉದ್ಯೋಗ ನೀಡಿದ್ದು 2023ರ ಮಾರ್ಚ್ 31ರ ಆರ್ಥಿಕ ವರ್ಷದ ಅಂತ್ಯಕ್ಕೆ ಕಂಪನಿಯ ವಾರ್ಷಿಕ ಆದಾಯ 9,160 ಕೋಟಿ ಇತ್ತು. $6 ಬಿಲಿಯನ್ ಮೊತ್ತದ ದೊಡ್ಡ ಉದ್ಯಮ ಇದೆ. ಸೊ ಇಂತಹ ಸಂಸ್ಥೆ ಈ ಪ್ರಯತ್ನಕ್ಕೆ ಕೈ ಹಾಕಿರೋದು ದೇಶದ ಡಿಜಿಟಲ್ ಕ್ಷೇತ್ರದ ಸೇಫ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಸೇಜಿಂಗ್ ಆಪ್ ಅನ್ನೋದು ಆ ದೇಶದ ನಾಡಿಮಿಡಿತ ಇದ್ದ ಹಾಗೆ. ನಮ್ಮ ಡೇಟಾವನ್ನ ಶತ್ರುಗಳು ಅಥವಾ ಹೊರ ದೇಶದವರು ಕದಿಯೋ ಚಾನ್ಸ್ ಇರುತ್ತೆ. ನಮ್ಮ ಮಾಹಿತಿ ಅಮೆರಿಕ ಅಥವಾ ಚೀನಾದ ಸರ್ವರ್ನಲ್ಲಿರೋದು ತುಂಬಾ ಅಪಾಯಕಾರಿ. ಆ ಆಪ್ ಮೂಲಕ ನಮ್ಮ ಮಾತುಕತೆ, ಫೋಟೋ, ಮಾಹಿತಿ ಹೊರಗೆ ಹೋಗೋ ಸಾಧ್ಯತೆ ಇದೆ. ಆದ್ರೆ ನಮ್ಮದೇ ಚಾಟ್ ಆಪ್ಗಳು ಬಂದ್ರೆ ಸಾಕಷ್ಟು ರೀತಿಯ ಅನುಕೂಲ. ಮೊದಲಿಗೆ ನಮ್ಮ ಸ್ಥಳೀಯ ಭಾಷೆಗಳಲ್ಲೂ ಇದು ಲಭ್ಯವಾಗಬಹುದು. ನಮ್ಮ ಭಾಷೆಗಳಿಗೆ ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಉದ್ಯಮಗಳು ಬೆಳೆದ್ರೆ ಹೊಸ ಉದ್ಯೋಗ ಸೃಷ್ಟಿಯಾಗತ್ತೆ. ಜಾಹೀರಾತು, ಸಬ್ಸ್ಕ್ರಿಪ್ಷನ್ ಮೂಲಕ ಬಂದ ಹಣ ವಿದೇಶಕ್ಕೆ ಹೋಗದೆ ಭಾರತದಲ್ಲೇ ಉಳಿಯುತ್ತೆ. ಜನರಲ್ಲಿ ನಂಬಿಕೆ ಹೆಚ್ಚುತ್ತೆ. ಬೇರೆ ದೇಶಗಳು ಆ ಕಂಪನಿಗಳ ಮೇಲೆ ಒತ್ತಡ ಹಾಕಿದ್ರೆ ನಮ್ಮ ಆಪ್ಗೆ ಪರಿಣಾಮ ಬೀರೋದಿಲ್ಲ. ನಮ್ಮ ದೇಶದ ಸ್ಟಾರ್ಟ್ಅಪ್ಗಳಿಗೂ ಬಲ ಬರುತ್ತೆ. ಸೊ ಫ್ರೆಂಡ್ಸ್, ಇದು ಹೊಸ ಆಪ್ನ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.